ಸಿದ್ದು, ಬ್ಯಾಗ್ ಎಲ್ಲ ಕ್ಲೀನ್ ಆಯ್ತಾ? ಮಾಡ್ತಾ ಇದ್ದೀನಿ ಅಮ್ಮವ್ರೆ. ಬೇಗ ಬೇಗ ಮಾಡು. ಅಮ್ಮ, ತಿಂಡಿ ಆದ್ಮೇಲೆ ಮಾತ್ರೆ ತಗೊಂಡ್ರಾ? ತಕೊಂಡೆ. ಕಾಫಿ? ಭಕ್ತಿ ತರ್ತಾಳೆ. ಹಾ, ಸರಿ. ಹೇಳು ಶ್ರೀಕಾಂತ, ಕಾರ್ ಸರ್ವಿಸ್ ಆಯ್ತಾ? ಸರಿ, ಹಾಗಾದ್ರೆ ನೀನ್ ಕಾರ್ ತಗೊಂಡು ಸೀದಾ ನಮ್ಮ ಮನೆಗೆ ಬಂದ್ಬಿಡು. ದುಡ್ಡು ಕಳಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ನನ್ನ ಸೂಟ್ ಕೇಸ್, ಭಕ್ತಿ ಬ್ಯಾಗ್ ಇಲ್ಲೇ ಹಾಕಿದೆ. ಸುಮ್ಮನೆ ಹೇಳಿದ್ರೆ ಸರಿ ಇವಾಗ, ಇಲ್ಲ ಅಂದ್ರೆ. ಓಹೋ, ಈ ಭಕ್ತಿಗೆ ಧಮ್ಕಿನಾ? ಕೇಳಲ್ಲ ಏನಿವಾಗ? ಯಾಕೆ ನಿಮಗ್ ಬಾಯಿಲ್ವಾ? ಬೇಕಿದ್ರೆ ನೀನೇ ಕೇಳು. ಅಲ್ಲಲ್ಲ, ನೀವೇ ಕೇಳಿ. ಗಂಡ ಹೆಂಡತಿ ಇಬ್ರು ಜೋರಾಗೆ ಮಾತಾಡ್ಬೋದು. ಜೋರಾಗಿ ಮಾತಾಡ್ಬೋದು. ಅಜ್ಜಿ, ಅಮ್ಮ ಹಾಗೇನಿಲ್ಲಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ಅದು ಭಕ್ತಿ ಏನೋ ಕೇಳ್ಬೇಕಂತೆ. ಹೌದಾ ಭಕ್ತಿ? ಇಲ್ಲ ಮೋರೆ, ಅದು ಕೇಳೋದಲ್ಲ, ಕೊಡೋದು. ಏನ್ನ? ಕಾಫಿ ತಗೊಳ್ಳಿ ಅಮ್ಮವ್ರೆ. ತುಂಬಾ ಬೇಗ ಕೊಟ್ಬಿಟ್ಟೆ ಅಮ್ಮ. ಸರಿ, ಈಗ ಕೇಳು. ಏನಿಲ್ಲ ಅಮ್ಮವ್ರೆ, ಅದು ಅಗಸ್ತ್ಯನೇನೋ ಕೇಳಬೇಕು ಅಂತಿದ್ರು. ಅದೇ. ಅಯ್ಯೋ, ಯಾರ ಒಬ್ರು ಕೇಳ್ಬಹುದಲ್ವಾ? ನೀನ್ ಕೇಳು ಅಂತ ಮಕ್ಕಳ ತರ ಆಡ್ತಾ ಇದ್ರೆ ನಿಮ್ಮಿಬ್ರಿಗೆ ಯಾವಾಗ ಮಕ್ಕಳಾಗೋದು? ಅಮ್ಮ, ಇವರಿಬ್ರು ಏನ್ ಕೇಳ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದು ನನಗ್ ಗೊತ್ತು. ನಾನೇ ಹೇಳ್ತೀನಿ. ನಿಮ್ಮಿಬ್ರು ಲಗೇಜ್ ಬ್ಯಾಗ್ಗಳು ಇಲ್ಲಿಗೆ ಯಾಕೆ ಬಂತು ಅಂತ ಅಲ್ವಾ? ಕರೆಕ್ಟ್ ಅಮ್ಮ, ಕರೆಕ್ಟ್. ಅಯ್ಯ, ಇಲ್ಲೇನಕ್ಕೆ ಬಂತು? ನಾನೇ ಎಲ್ಲಾ ಬ್ಯಾಗ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಸಿದ್ದುಗೆ ಹೇಳ್ದೆ. ಮಾಡ್ ಮಗ, ಮಾಡು. ಸೂಪರ್ ಸೂಪರ್. ಹೆಂಗ ಧೂಳಾಗಿ ತುಂಬಾ ದಿನ ಆಗಿತ್ತು, ಈಗ ಸರಿ ಹೋಗುತ್ತೆ. ಮಾಡು. ಸರಿಯಾಗಿ ಹೇಳ್ದೆ. ಈ ಬ್ಯಾಗ್ಗಳ ತರನೇ ನಿಮ್ ಮನ್ಸು ಹಗುರ ಆಗ್ಲಿ ಅಂತ 2-3 ದಿನ ನಿಮ್ಮಿಬ್ರು ಹೊರಗಡೆ ಕಳಿಸ್ತಾ ಇದ್ದೀನಿ. ಅಮ್ಮ, ನಾವಿಬ್ರೇನಾ? ಮತ್ತೆ ಗಂಡ ಹೆಂಡತಿ ನೀವಿಬ್ರೇ ಹೋಗೋದು ಅಂದ್ರೆ ಏನಜ್ಜಿ? ಅದನ್ನು ನನ್ನ ಬಾಯಿಂದನೇ ಹೇಳಿಸ್ತೀಯಲ್ಲ, ನಾಚಿಕೆ ಆಗುತ್ತಪ್ಪ.